ಆ ಯಾ ಯ ಆಹ ಯಾ ಯ. ಆಹ ಯಾ ಯಾ ಮಿತಿ ಆರ್ಯ. ದೊಡ್ಡ ಅಹ ಆಹ ಅಹ ಅ ಮತ್ತೆ ಈ ಎರಲವ ಅ. ಆ ಅದ ಆ ಆ ಸ್ವರ ಮೊದಲನೇದು ಆ ಸ್ವರ, ಎರಡನೇದು ವ್ಯಂಜನ ಅ ಅಹ. ಆನೆ ಮೊದಲನೇದು ಆ ಸ್ವರ ಅಲ್ಲ ಬರಿಯ ರಸ್ವ. ರಸ್ವ ಅ ಮೂಲ ಅಲ್ಲ, ರಸ್ವ ಮಧ್ಯಮ. ಅ ಅಲ್ಲ, ಆ ಆ ಪೂರ್ಣ ಆ ದೀರ್ಘ. ಹಾಗೆ ಓ ಆ ಆ ಎರಡು ಸ್ವರನೇ. ಮೂರು ಸ್ವರ. ಮೂರು ಸ್ವರನೆ ಅ ಆ ಆ ಅ ರಸ್ವ ಮೂಲ, ರಸ್ವ ಮಧ್ಯಮ. ಓ ಮೂರು ಆ ಇದೆ. ಅ ಅಂತ ಹೇಳೋದು ರಸ್ವ ಮೂಲ, ಹೌದು ಆ ಅಂತ ಹೇಳೋದು ರಸ್ವ ಮಧ್ಯಮ, ಮಧ್ಯಮ, ಆ ಅಂತ ಹೇಳೋದು ರಸ್ವ ದೀರ್ಘ. ದೀರ್ಘ. ರಸ್ವ ಅಲ್ಲ, ದೀರ್ಘ ಅದು. ದೀರ್ಘ ಹ್ರಸ್ವ ದೀರ್ಘ ದೀರ್ಘ. ದೊಡ್ಡ ಅದು ದೊಡ್ಡ. ಓ ಆ ಆ ಇದು ಅದು ಮೂರಿದೆ. ಮೂರು ಆ ಅಕ್ಷರದ್ದೇ ಮೂರು ಹಂತಗಳನ್ನು ಹೇಳಿ ಯಾ ಯಾ ಅಂತ ಹೇಳಿ. ಯಾ ಯಾ ಅಂತ ಹೇಳಿದ ಅದಕ್ಕೆ ಅದು ಆ ಶಬ್ದ ಬಂದಾಗ ಒಂದು ರೀತಿಯ ಆಶ್ಚರ್ಯ ಪ್ರಕಟವೂ ಹೌದು. ಅದು ಆಶ್ಚರ್ಯ ಬರ್ತದೆ. ಆಹಾ ಅಂತ ಹೇಳಿ ಬಂದದ್ದು ಅದರಿಂದ ಆಶ್ಚರ್ಯ. ಅದರಿಂದ ಅವನಿಗೆ ಆ ಅಂತ ಹೇಳಿ ಇಲ್ಲಿಯವರೆಗೂ ನಾವ್ಯಾರು ಬಳಸಿಲ್ಲಲ್ಲ. ನಾನು ಕಾಲು ನೋವು ಮಾಡ್ಕೊಂಡೆ. ಅವ್ನಿಗೆ ಬೆಳಗ್ಗೆ ಇದ್ದಿದ್ರೆ ನಾನು ಇಡುತ್ತಿದ್ನೆ. ಅವನ ಬಗ್ಗೆ ಚಿಂತನೆ ಹುಟ್ಟಿದ್ದು. ಸೊ ಏನೋ ಒಂದು ನಮಗೆ ಗೋಚರವಾಯ್ತು, ಆ ಜ್ಞಾನ ಸಿಕ್ತು ಅಂದ್ರೆ ಆ ಜ್ಞಾನಕ್ಕೆ ಆರ್ಯ ಅಂತ ಹೇಳ್ಬೋದು. ಅಷ್ಟು ಬಿಟ್ರೆ ಯಾವುದೇ ವ್ಯಕ್ತಿಗೆ ಆರೋಗ್ಯ ಬರುವುದಿಲ್ಲ. ಅಲ್ಲಿಗೆ ಆರೋಗ್ಯಕ್ಕೆ ಬರುವ ಶಬ್ದ ಅಲ್ಲ ಅದು, ಜ್ಞಾನ ಅನ್ನೋದೇ ಸತ್ಯ. ಈಗ ವೇದ ವಾಕ್ಯದಲ್ಲೂ ನಾವು ಹೇಳ್ತಾ ಇದೀವಿ, ಈಗ ಶೃಣ್ವಂತೋ ವಿಷಮಾರ್ಯಂ ಅಂತ ಹೇಳ್ತಾ ಇದೀವಿ. ವೇದೆಲ್ಲ ಕರೆಕ್ಟ್ ಆಗಿ ಹೇಳಿದೆ. ಅಲ್ಲಲ್ಲಿ ವ್ಯುತ್ಪತ್ತಿ ಇದ್ರದ್ದು ವೇದ ಪೂರ್ಣ ಅರ್ಥ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ಯಾವುದೇ ವ್ಯಕ್ತಿಗೆ ಆರೋಪಿಸಿಲ್ಲ. ಅಲ್ಲ, ಆದ್ರೆ ಇಲ್ಲಿ ನಾವು ಹೇಳ್ತಾ ಇದ್ದಿಲ್ಲ ಸ್ವಾಮೀಜಿ, ಪ್ರಪಂಚವನ್ನೆಲ್ಲಾನು ನಾವು ಆರ್ಯರನ್ನಾಗಿ ಬುದ್ಧಿವಂತರನ್ನಾಗಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಜ್ಞಾನವೇ ಬೇರೆ, ಇಲ್ಲಿ ವ್ಯಕ್ತಿಯೇ ಬೇರೆ ಆದಾಗ. ಕರೆಕ್ಟ್. ಪ್ರಪಂಚದಲ್ಲಿ ಎಲ್ಲಿ ಜ್ಞಾನವಿದೆ ಆ ಜ್ಞಾನದ ಹಿನ್ನೆಲೆಯಲ್ಲಿ ನೆರಳಿರ್ತದೆ. ನೆರಳು ಬುದ್ಧಿ ಅಂತ ಲೆಕ್ಕ. ನೆರಳು ಬುದ್ಧಿ. ಬುದ್ಧಿ ಹಾ ಹಾ ಗೊತ್ತಾಯ್ತಲ್ಲ. ಮನಸ್ಸು, ಚಿತ್ತ, ಅಹಂಕಾರ, ಜ್ಞಾನ. ಜ್ಞಾನ ಹೌದು. ಗೊತ್ತಾಯ್ತಲ್ಲ. ಇವೆಲ್ಲದ್ರಲ್ಲಿ ಎಲ್ಲದರಲ್ಲೂ ಬುದ್ಧಿ ಇದ್ದೇ ಇದೆ. ಹಾಗಾಗಿ ಅದರ ಹಿನ್ನೆಲೆ ಅಂತ ಹೇಳೋ ಕಾರಣಕ್ಕೆ ಬುದ್ಧಿ ಅಂತೇಳಿ ಆರ್ಯ ಅಂತ ತಗೊಂಡ್ತೇ ವಿನ ಬೇರೆ ಉದ್ದೇಶ ಅಲ್ಲ. ವಿಶ್ವಮಾರ್ಯಂ ಅಂತ ಹೇಳಿದ್ರೆ ವಿಶ್ವ ಆರ್ಯನ್ ಮಾಡೋಕ್ ಆಗುದಿಲ್ಲ. ಅದೇ ಹೇಳಿ ಅದು ಅವನಿಗೆ ಸ್ಫುರಿಸ್ಬೇಕು. ಸ್ಫುರಿಸ್ಬೇಕು. ಹೌದು. ಗೊತ್ತಾಯ್ತಲ್ಲ. ಸ್ಫುರಿಸುವ ರೀತಿಯಲ್ಲಿ ಮಾಡುವ ಪ್ರಯತ್ನ. ನಾಯಿಯನ್ನ ಒಳ್ಳೆ ಇದಿರ್ತಲ್ಲ ಪಲ್ಲಕ್ಕಿ ದಂಡಿಗೆ ಅದೆಲ್ಲ ಕೂಡಿಸಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ, ವಾಲಗ ಮುಂದಿಂದ ವಾಲಗ ಹುಲಿ ವೇಷ ಅದು ಇದು ಕುಣಿಯುತ್ತೆ, ಹಿಂದಿಂದ ಬೇರೆ ಬೇರೆ ಬ್ಯಾಂಡ್ ಇರುತ್ತೆ, ಎಲ್ಲ ಮಾಡ್ಕೊಂಡು ಹೊತ್ಕೊಂಡು ಹೋಗ್ತಾ ಇದ್ರು. ಅದೆಲ್ಲ ಹೇಳ್ಕೊಂಡು ಅದಕ್ಕೆ ಸ್ಮರಿಸುವುದು ಇದೆಲ್ಲ. ಈ ವೈಭವ ಯಾವ್ದು ಸ್ಮರಿಸುವುದಿಲ್ಲ. ಯಾವ್ದಕ್ಕೆ ಯಾವ್ದು ಸ್ಮರಿಸುತ್ತೋ ಅದು ಆರ್ಯ, ಅದು ಉಳಿದಲ್ಲ. ಸೊ ನಾವು ಯಾರು ಆರ್ಯನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಹೇಳಿದ್ದು ಹಾಗೆ. ನೀವು ಅದಕ್ಕೆ ಹೀಗೆ ಅರ್ಥ ಮಾಡ್ಕೊಂಡು ನಾನೇನ್ ನೋಡಬೇಕಾಗ್ತದೆ. ಬೇರೆ ಹೇಳಿದ ಹಾಗೆ ಯಾವುದಕ್ಕೆ ಸ್ಫುರಿಸಲ್ಪಡ್ತದೆ. ಬೌದ್ಧಿಕವಾಗಿ ಜ್ಞಾನವು ಬೌದ್ಧಿಕವಾಗಿ ಸ್ಫುರಿಸಲ್ಪಟ್ಟಾಗ ಮನಸ್ಸು ಬುದ್ಧಿ ಇನ್ನು ಎರಡನೇ ಹಂತದಲ್ಲಿದೆ. ಚಿತ್ತಕ್ಕೆ ಬಂದಾಗ ಹಾಗೆ ಆ ಪ್ರವರ್ತನೆ ಆಲೋಚನೆ ಮಾಡ್ತಾನೆ. ನಾನು ಇಷ್ಟು ಗೌರವದಿಂದ ತಗೊಂಡು ಹೋಗ್ತಿದ್ದಾರೆ, ಅಲ್ಲಿ ಕೆಳಗೆ ಹಾರು ಸರಿ ಅಂತ ಆಲೋಚನೆ ಮಾಡ್ತಾನೆ. ಹಾರುದಿಲ್ಲ. ಬುದ್ಧಿಯಲ್ಲೇ ಇರೋ ವ್ಯಕ್ತಿಗೆ ಅದು ಸ್ಫುರಿಸುದು ಹಾಗೆ. ನಿನಗೆ ಆಹಾರ ಇದೆ, ಆಹಾರ ಅಂತ ಹೇಳಿ ಅದು ಗೊಕ್ಕ ಅಂತ ತಿನ್ನೋದನ್ನು ಮಾಡುತ್ತೆ. ಅದಕ್ಕೆ ಸ್ಫುರಿಸುವಂತೆ ಮಾಡುವುದು ಈ ವಿಶ್ವಮಾರ್ಯಂ ಅನ್ನೋದು ಬರ್ತದೆ. ಇದೇ ಜ್ಞಾನವೇ, ಅದಕ್ಕೆ ಅದೇ ಶ್ರೇಷ್ಠ ಅಂತ ಹೇಳಿ.